ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಇವತ್ತು ಬೊಮ್ಮನಹಳ್ಳಿಲಿದ್ದೀವಿ. ಯಾಕೆ ಬೊಮ್ಮನಹಳ್ಳಿಲಿದ್ದೀವಿ ಅಂದ್ರೆ ರವಿ ಸರ್ ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಫುಲ್ ಡೇ ಎಷ್ಟು ದುಡ್ಕೊಂಡ್ ಬರ್ತೀಯಾ ಅಂತ ನೋಡಕ್ ಹೇಳಿದ್ದಾರೆ. ನೋಡೋಣ ಬೊಮ್ಮನಹಳ್ಳಿಲಿ ಯಾವ ಕೆಲಸ ಸಿಗುತ್ತೆ ಅಂತ. ಸಡನ್ ಆಗಿ ನನಗೆ ಬಟ್ಟೆ ಹೊಲಿಯೋದು ಇದು ಯಾವುದು ಗೊತ್ತಾಗಿಲ್ಲ. ಸೊ ಅಲ್ಲಿರೋ ವರ್ಕರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸೊ ಫಸ್ಟ್ ನೀಟಾಗಿ ಕಾಲರ್ ಮಾಡೋದು ಹೆಂಗೆ, ಓಕೆ. ನಾನಿವಾಗ ಬಟ್ಟೆ ಹೊಲಿಯೋಕ್ಕೆ ಫಸ್ಟ್ ಕಟ್ಟಿಂಗ್ ಮಾಡ್ಕೊಬೇಕಲ್ಲ, ಆ ಕಟ್ಟಿಂಗ್ ಪ್ರೊಸೆಸ್ಸಲ್ಲಿ ಇದ್ದೀನಿ. ಇದನ್ನು ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಸ್ಟಿಚ್ಚಿಗೆ ಹೋಗ್ಬೇಕು. ನಾನಿವಾಗ ಮಾಡ್ತಾ ಇರೋದು ಹ್ಯಾಂಡ್ ಕಫ್ದು ಐರನ್. ಇದು ರೆಡಿಯಾಗಿ ಹಿಂಗೆ ಬರುತ್ತೆ. ಇದನ್ನು ನಾವು ಇಲ್ಲಿ ಒಂದು ಕಟ್ಟೋ, ಇಲ್ಲೊಂದು ಕಟ್ ಮಾಡಿ, ಇಲ್ಲಿ ಫಿಕ್ಸ್ ಮಾಡಿ ಹಿಂಗೆ ಎತ್ತಿ ಕಟ್ಟೋದು. ಅಲ್ಲೇ ಸಂಜೆ ಆಯ್ತಾ ಬಂತು. ನನ್ನ ಶರ್ಟ್ ಐರನ್ ಕೆಲಸನೂ ಮುಗೀತು. ಒಂದು ಶರ್ಟ್ನ ಹೊಲಿದ್ರೆ ಒಬ್ರಿಗೆ 50 ರೂಪಾಯಿ ಕೊಡ್ತಾರೆ ಸ್ಟಿಚಿಂಗ್ ಚಾರ್ಜು. ಸೊ ನಾನು ಫೈನಲಿ ಇಷ್ಟು ಬಟ್ಟೆ ಹೊಲ್ದಿದ್ದೀನಿ, ಎಷ್ಟಿದೆ ಅಂತ ಲೆಕ್ಕ ಹಾಕಿ ಓನರಿಗೆ ಕೊಟ್ಟು ಪೇಮೆಂಟ್ ಇಸ್ಕೊಳ. ಸರ್ ಶರ್ಟ್ ಹೊಲ್ದಿದ್ದೀನಿ. ಹ್ಞೂ ಸರ್. ಏನು ಕೆಲಸನೇ ಬರಲ್ಲ ಅಂದಲ್ಲಪ್ಪ ಬಂದಾಗ. ನಿಮ್ಮವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. ಚೆನ್ನಾಗಿ ಮಾಡಿದ್ಯಪ್ಪ, ಗುಡ್. ನಮ್ಮವ್ರಿಗೆಲ್ಲ 50 ರೂಪೀಸ್ ಕೊಡ್ತೀನಿ ಪರ್ ಪೀಸ್ಗೆ. ಅದ್ರ ಪ್ರಕಾರ ನಿಮ್ದು 700 ರೂಪಾಯಿ ಆಗಿದೆ. ಗುಡ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಅಲ್ಲಿ ಹೋದ್ರ ಮೇಲೆ ಆಕ್ಚುಲ್ ಜೀವನ ಅರ್ಥ ಆಗುತ್ತೆ. ಸೊ ಅವರೆಲ್ಲ ಎಷ್ಟು 3,000 4,000 ತಿಂಗಳಿಗೆ 4,000 ಹೈಯೆಸ್ಟ್ ಅಂದ್ರೆ 10,000. 10,000 ಬೆಳಗ್ಗೆ 6 ಗಂಟೆಗೆ ಅವ್ರ ಮಕ್ಕಳಿಗೆ ಗಂಡಂಗೆ ಎಲ್ಲ ಟಿಫನ್ ಮಾಡಿ. ನೀವು ಬೆಂಗಳೂರಲ್ಲಿ ಎಲ್ಲೇ ನಿಂತರೂ ಗೊತ್ತಾಗುತ್ತೆ, ಬೆಳಿಗ್ಗೆ 6 ಗಂಟೆಗೆ ಬಸ್ ಹಿಡಿಯಕ್ಕೆ ಓಡ್ತಾ ಇರ್ತಾರೆ. ಏನಕ್ಕಂದ್ರೆ ಇದೇ ಒಂದು 4,000 ರೂಪಾಯಿ 5,000 ರೂಪಾಯಿ ಸಂಬಳ. ನಾನು ಈ ಶರ್ಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ 1 ಸೆಕೆಂಡ್ ಡಿಸೈಡ್ ಮಾಡಿ ಬಿಸಾಕ್ಬಿಡ್ತೀನಿ. ಬಟ್ ಇದರಲ್ಲಿ ಪಾರ್ಟ್ ಬೈ ಪಾರ್ಟಿಗೆ ಒಬ್ಬ ಕೆಲಸ ಮಾಡ್ತಾನೆ. ಗುಂಡಿ ಹಾಕೋಂದೇ ಅವ್ನ ಜೀವನ ಇರುತ್ತೆ, ಅಥವಾ ಇದೊಂದು ಕಾಲರ್ ಹಾಕೋದು ಅವಂದೇ ಅದ್ರಲ್ಲಿ ಜೀವನ ನಡೀತಾ ಇರುತ್ತೆ. ಸೊ ಈ ಗಾರ್ಮೆಂಟ್ ಕೆಲಸ ಅಂದ್ರೆ ಈಸಿ ಕೆಲಸ ಅನ್ಕೊಂಡಿದೆ. ಅಲ್ಲಿ ಯಾವ ಫ್ಯಾನ್ ಇರಲ್ಲ, ಒಂದ್ ಮೇಲ್ಗಡೆ ಟೆರಸ್ಸು ಶೀಟು ಬಿಸಿ ಹೊಡಿತಾ ಇರುತ್ತೆ. ಅದೇ ಕಷ್ಟಪಟ್ಕೊಂಡು ಅವ್ರು ಹೊಲಿತಾನೆ ಇರ್ತಾರೆ. ಸೊ ಗ್ರೇಟ್ ಜಾಬ್. ನಾವೆಲ್ಲರೂ ಇಷ್ಟು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಅವ್ರೆಲ್ಲರೂ ಶ್ರಮ ಇದೆ. ಸೊ ನನಗೆ ಸಖತ್ ಖುಷಿ ಆಯ್ತು. ಆಮೇಲೆ ಆ ಕೆಲಸ ಮಾಡಿದ್ರ ಮೇಲೆ ನಂಗೆ ಆ ಕೆಲಸದ ಮೇಲೆ ಗೌರವ ಬಂತು. ವೆರಿ ನೈಸ್. ಸೊ ನೀನು ಅಲ್ಲಿ ಹೋಗಿ ಕಫ್ಲಿಂಗ್ಸ್ ಹಾಕಿದ್ಯಾ, ಕಾಲರ್ ಹಾಕಿದ್ಯಾ, ಸ್ಟಿಚ್ ಮಾಡಿದ್ಯಾ, ಎಂಬ್ರಾಯ್ಡ್ರಿ ಮಾಡಿದ್ಯಾ, ಇದೆಲ್ಲ ಮಾಡಿ ಒಂದು ದುಡಿಮೆ ಅಂತ ಮಾಡ್ಕೊಂಡ್ ಬಂದಿದ್ಯಲ್ಲ. ಆ ದುಡಿಮೆನ ನಿಮ್ಮ ಮೆಂಟರ್ ಕೈಯಾರ ಕೊಟ್ಟು. ನನ್ನ ಮೊದಲ ದುಡಿಮೆ. ನಾನು ಇಷ್ಟು ದಿನ ನಮ್ಮ ಅಮ್ಮಂಗೋಸ್ಕರ ಮತ್ತೆ ನನಗೋಸ್ಕರ ಮಾತ್ರ ದುಡಿತಿದ್ದೆ. ರಕ್ತ ಸಂಬಂಧ ಬಿಟ್ಟು ಇನ್ನೊಬ್ರಿಗೆ ದುಡ್ದಿದ್ದೆ ಅಂದ್ರೆ ಅದು ನಿಮ್ಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೋಸ್ಕರ ದುಡಿದಿರೋಂಥ ದುಡಿಮೆ ಅದು ಎಷ್ಟು ಅಂತ ನೀವೇ ಲೆಕ್ಕ ಮಾಡಿ ಹೇಳಿ. 800. ಒಟ್ಟಲ್ಲಿ ಧನ್ಯಶ್ರೀ ಒಂದು ದಿನ ನಮ್ಮ ಹುಲಿ ಕಷ್ಟಪಟ್ಟು ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಹಾರ್ಡ್ ವರ್ಕಿಂಗ್ ಇಂದ ಇಷ್ಟು ಹಣ ಬಂದಿದೆ ಅನ್ಕೊ. ಇದನ್ನ ನಿನ್ ಕೈ ಕೊಟ್ಟಾಗ ಎಷ್ಟು ಖುಷಿ ಆಗ್ತಾರೆ. ಈ ಮೊಮೆಂಟ್ ಹೆಂಗ್ ಅನಿಸ್ತಾರೆ? ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಇಷ್ಟು ದಿನ ಅಪ್ಪ ದುಡಿತಿದ್ರು, ಅವ್ರ ಹತ್ರ ಇಸ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಯಾರೋ ಒಬ್ರು ನನ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಹೋಗ್ಬಿಟ್ಟು ಅಷ್ಟು ದುಡಿದ್ಬಿಟ್ಟು ಅವತ್ತಿನ ದಿನ ಪೂರ್ತಿ ಇವತ್ತು ಬಂದು ಎಷ್ಟೋ ಕೊಟ್ಟಿದಾರಲ್ಲ. ಐ ಆಮ್ ಸೋ ಹ್ಯಾಪಿ. ತುಂಬಾ ಖುಷಿ ಆಗ್ತಿದೆ ನನ್ಗೆ. ಇದು ದುಡ್ಡಿಸ್ಕೊಂಡು ಖುಷಿ ಆಗ್ತಾ ಇದೆ. ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಐಡಿಯಾ ಇದೆ ಇವಾಗ. ಐಡಿಯಾ ಅದೇ, ಮೇ ಬಿ ಅವರನ್ನೇ ನಾನು ಎಲ್ಲಾದ್ರೂ ಹೊರ ಕರ್ಕೊಂಡು ಹೋಗ್ಬೋದು ಈ ದುಡ್ಡಲ್ಲಿ ಅಂತ. 800 ರೂಪಾಯಿಲಿ ವಿ ಕ್ಯಾನ್ ಗೋ ಸಮ್ವೇರ್ ಇಷ್ಟು ದುಡ್ಡಲ್ಲಿ. ಇಲ್ಲ ನಾನೇ ಮನೆ ಕರ್ಕೊಂಡೋಗಿ ಚಿಕನ್ ತಗೊಂಬಂದು ಇವ್ರಿಗೆ ಅಡ್ಗೆ ಮಾಡ್ಕೊಟ್ಟು ಮಾಡ್ಬೋದು. ನಿಜವಾಗ್ಲು 200 ರೂಪಾಯಿಗೆ ಚಿಕನ್ ಬರುತ್ತೆ. 400 ಹೋಗ್ಬಿಟ್ಟು ಮಸಾಲೆ ಎಲ್ಲ ಮನೇಲಿದೆ. 200 ರೂಪಾಯಿ ಚಿಕನ್ ಬರುತ್ತೆ. ಇನ್ನು 600 ರೂಪಾಯಿಗೆ 2 ಇದು ಬರುತ್ತೆ ಏನೋ. ಒಟ್ಟಲ್ಲಿ ಯು ವಾಂಟ್ ಟು ಸ್ಪೆಂಡ್ ಆನ್ ಹಿಮ್ ಓನ್ಲಿ. ಎಸ್ ಶೋರ್. ಅವ್ರಿಗೋಸ್ಕರ ಸ್ಪೆಂಡ್ ಮಾಡ್ಬೇಕು, ಒಟ್ಟಿಗೆ ಇಬ್ರಿಗೂ ಸ್ಪೆಂಡ್ ಮಾಡ್ಬೇಕು. ಅವ್ರೊಬ್ರಿಗೆ ಅಲ್ಲ, ಅವ್ರು ನನಗ್ ಮಾಡಿದಾರೆ ಅಂದ್ಮೇಲೆ ಇಬ್ರು ಒಟ್ಟಿಗೆ ಸೇರಿ ಸ್ಪೆಂಡ್ ಮಾಡೋಣ. ಈ ಒಂದು ಗುಣದ ಬಗ್ಗೆ ನಮ್ಮ ಗುಣಗಾರ ರವಿ ಸರ್ ಏನ್ ಹೇಳ್ತಾರೆ ಕೇಳ. ಸರ್ ನೀವು ಎರಡೂ ಕಡೆ ಹೋಗಿದ್ದು ಡೈಲಿ ವೇಜಸ್ ಸಂಪಾದನೆ ಮಾಡೋದು.
ಒಂದು ದಿವಸ ಕೆಲಸ ಇಲ್ಲ ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ಬೋದು ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿರ್ಬೇಕು ಈಗ. Yes, sir. ತುಂಬಾ ಜನ ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ತುಂಬಾ ಹೆಲ್ಪ್ ಮಾಡಿದೆ. ಅದು ಆಕ್ಚುಲಿ ಕೌಂಟ್ಸ್ ಮೇಲೆ ಎಷ್ಟು ಬಟ್ಟೆ ಹೊಲಿತಾರೋ ಅಷ್ಟು ದುಡ್ಡು. ಸೊ ಈವ್ನಿಂಗ್ಸ್ ಆದ್ರೆ ಹೊರಡ್ತಾರೆ, ನೋಡ್ಬೇಕು ಅವ್ರ ಮನೆಗೆ ಆ ದುಡ್ಡು ತಗೊಂಡು ಹೋಗೋ ಉತ್ಸಾಹ ಇರುತ್ತಲ್ಲ, ಇವತ್ತು ಸಂಪಾದನೆ ಮಾಡೋದು ಇಷ್ಟು ಅಂತ. ಅವತ್ತೇ ಸಾಯಂಕಾಲ ಹೋಗ್ತಾರೆ, ಅವತ್ತೇ ಅಲ್ಲಿ ತರಕಾರಿ ಪರ್ಚೇಸ್ ಮಾಡ್ತಾರೆ. ನೋಡಿ ಇವರೆಲ್ಲರೂ ಆ ತರಕಾರಿ ಮಾರೋರು ಇರ್ಬೋದು, ಹೂ ಮಾರೋರು ಇರ್ಬೋದು, ಗಾರ್ಮೆಂಟ್ಸ್ ಅವರು ಇರ್ಬೋದು, ಸಾಕಷ್ಟು ಜನ ಡೈಲಿ ವೇಜಸ್ ಡಿಪೆಂಡೆನ್ಸ್ ಆನ್ ಓನ್ಲಿ ದಟ್ ಡೇ. ಎಕ್ಸಾಕ್ಟ್. ಅಲ್ಲಿ ಒಂದೊಂದು ರೂಪಾಯಿನ ಅವ್ರಿಗೆ ಅದು ಅವತ್ತಿನ ಹಸಿವು ಪ್ಲಸ್ ಅವ್ರಿಗೆ ಮಕ್ಕಳು ಸ್ಕೂಲ್ ಕಳ್ಸೋದು ಎಲ್ಲ ಅದ್ರಲ್ಲೇ ದುಡಿತಾ ಇರ್ತಾರೆ. ಕಾರ್ತಿಕ, ನೀನು ಹೋಗಿ ಅಲ್ಲಿ ಸಂಪಾದನೆ ಮಾಡ್ಕೊಂಡ್ ಬರ್ಬೇಕಾದ್ರೂ ಕೂಡ ಏನ್ ಸಂಪಾದನೆ ಮಾಡ್ಕೊಂಡ್ ಬರ್ತೀವಿ, ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತಲೂ ಫಸ್ಟ್ ಟೈಮ್ ತಗೊಂಡೋಗಿ ನಾನು ಹುಡುಗಿ ಕೊಡ್ತೀವಲ್ಲ ನಾವು, ಆ ಖುಷಿನೇ ತುಂಬಾ ಇಂಪಾರ್ಟೆಂಟ್. ಅದು ನಂಬರ್ಸ್ ಕೌಂಟ್ ಆಗೋದಿಲ್ಲ ನನ್ನ ಪ್ರಕಾರ, ಎಷ್ಟು ಕೊಡ್ತೀವಿ ಅಂತ. ಸೊ ಎನಿ ಮನಿ ಶುಡ್ ಕ್ರಿಯೇಟ್ ಎ ಮೊಮೆಂಟ್. ಆ ಮೊಮೆಂಟ್ಸ್ ಏನ್ ಮಾಡ್ಕೋತೀರ ಅನ್ನೋದು ತುಂಬಾ ಮುಖ್ಯವಾಗಿ ನೀವೆಲ್ಲ ಯೋಚನೆ ಮಾಡ್ಬೇಕು. ಓಕೆ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.